ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಥೈರಾಯ್ಡ್ ಸಾಕಷ್ಟು ಮಹಿಳೆಯರನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಇದು ಪ್ರಜನನ ಶಕ್ತಿಯನ್ನ ಹೊಂದಿರುವ ಸ್ತ್ರೀಯರಲ್ಲಿ ಕಂಡುಬರುವ ಅತ್ಯಂತ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು. ಈ ಸಮಸ್ಯೆ ಸುಮಾರು 20-25% ಸ್ತ್ರೀಯರಲ್ಲಿ ಕಂಡುಬರುತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಲ್ಲಿನ ಬದಲಾವಣೆಯಿಂದಾಗಿ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಸಹ ಈ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ಹಾಗಾಗಿ ಈ ಸಮಸ್ಯೆಯ ಮೂಲ ಏನು, ಪರಿಹಾರ ಯಾವ ರೀತಿ ಸಾಧ್ಯ ಅನ್ನೋದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂತೂ ಅವಶ್ಯಕ. ಇದರ ಜೊತೆಗೆ ಕೊರೋನಾ ವೈರಸ್ನಿಂದ ಬಚಾವಾಗೋದು ಹೇಗೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ, ಹೋಮಿಯೋಪತಿ ಇದಕ್ಕೆ ಅದೆಷ್ಟು ನೆರವಾಗಬಲ್ಲದು, ಹೋಮಿಯೋಪತಿ ಪದ್ಧತಿ ಕೊರೋನಾ ವೈರಸ್ ವಿರುದ್ಧ ಹೋರಾಡುವಲ್ಲಿ ಅದೆಷ್ಟು ಪರಿಣಾಮಕಾರಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡುವ ಸಲುವಾಗಿ ನಮ್ಮ ಜೊತೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಲೀನಾ ಅವರು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮವನ್ನ ಜಾಯ್ನ್ ಆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇನ್ನು ನೀವು ಸಹ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಇವೆ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ, ಅದರ ಜೊತೆಗೆ ಕೊರೋನಾ ವಿರುದ್ಧವಾಗಿ ನಾವು ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವ ಸಲುವಾಗಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ಎಸ್ ಡಾಕ್ಟರ್ ಲೀನಾ, ಸಾಮಾನ್ಯವಾಗಿ ನಾವು ಈಗ ಇನ್ನೇನು ಕೊರೋನಾ ಅನ್ನೋದು ಮುಗಿತಾ ಇದೆ, ಚಿಕಿತ್ಸೆ ಅನ್ನೋದು ಅವೈಲೇಬಲ್ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನಿನ್ನೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು. UK ಒಂದು ಡಿಫ್ರೆಂಟ್ ಸ್ಟ್ರ್ಯಾಂಡ್ ಅನ್ನೋದು ಕಾಣಿಸ್ಕೊಂಡಿದೆ. ಅದರದ್ದು ಈಗ ನಾವು ಕಂಡುಹಿಡಿದಿರುವಂಥ ಚಿಕಿತ್ಸೆ ಅನ್ನೋದು ಅದಕ್ಕೆ ಪರಿಣಾಮಕಾರಿ ಅಲ್ಲ ಅಂತ. ಸೊ ಈ ಕೊರೋನಾ ಇದ್ರದ್ದು ಸಂಬಂಧಪಟ್ಟ ಹಾಗೆ ನಾವು ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲೋ ಒಂದು ಕಡೆ ಈಗ ಆಲ್ರೆಡಿ ಇರುವಂತಹ ಸಾಮಾನ್ಯ ಸಮಸ್ಯೆಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಥೈರಾಯ್ಡ್ ಸಮಸ್ಯೆ ಕೂಡ ಒಂದು. ಈ ಥೈರಾಯ್ಡ್ ಇದ್ದವರಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ ಹೇಳ್ತೀರಾ? ಡೆಫಿನೆಟ್ ಆಗಿ ನೀವು ಕೇಳಿರುವಂಥ ಕ್ವೆಶ್ಚನ್ಗೆ ಹೇಗೆ ಉತ್ತರ ಕೊಡಬೇಕು ಅಂದರೆ, ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪಕ್ಕದ ಮನೆಯಲ್ಲಿ ಯಾರ್ದೋ ಒಂದು ಡೆತ್ ಆಗಿದೆ ಅಂತಂದರೆ ಆ ಸಾವಿನ ಬಗ್ಗೆ ನಿಮಗೆ ಎಷ್ಟು ಅವರ್ಸ್ ನಿಮಗೆ ಚಿಂತೆ ಇರುತ್ತೆ. ಪ್ರಯಾರಿಟಿ ವೈಸ್ ನಿಮ್ಮ ಮನೆಯಲ್ಲೇ ಸಾವಾಯಿತು ಅಂದರೆ ಪಕ್ಕದ ಮನೆಯವ್ರ ಸಾವು ಮರೆತುಬಿಟ್ಟು ನಿಮ್ಮ ಮನೆಯವ್ರ ಸಾವಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಇದೇ ಥರನೇ ಈಗಾಗಲೇ ಜನಸಾಮಾನ್ಯರಲ್ಲಿ ಹಲವಾರು ಬಗೆಯ ಕಾಯಿಲೆಗಳು ಇರುತ್ತೆ. ಈ ಕಾಯಿಲೆಗಳ ಮಧ್ಯೆ ಈಗ ಒಂದು ಹೊಸ ಕಾಯಿಲೆ COVID-19 ಅನ್ನೋ ಒಂದು ಡಿಸೀಸ್, ಮತ್ತು ನಿನ್ನೆ ಹೊಸದೊಂದು ಸ್ಟ್ರ್ಯಾಂಡ್ ಕಾಣಿಸ್ಕೊಂಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಎಷ್ಟರ ಮಟ್ಟದಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಈ ಒಂದು ಕೋವಿಡ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಬಿಡುತ್ತೆ ಅನ್ನೋದು ನಿಮ್ಮ ಭಯ ಮತ್ತು ನಿಮ್ಮ ಪರ್ಸ್ಪೆಕ್ಟಿವ್ ಅಬೌಟ್ ದ ಡಿಸೀಸ್ ಹಾಗೂ ನಿಮ್ಮ ಆಂಗ್ಸೈಟಿ ಅಬೌಟ್ ಹೆಲ್ತ್ ಅಂತ ಹೇಳ್ಬೋದು. ಸೊ ಈಗೇನಾಗ್ತಾ ಇದೆ ಅಂತಂದರೆ, ಈಗ 10 ಜನ ಕೋವಿಡ್ ಸಿಂಪ್ಟಮ್ಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ ಅಥವಾ ಒಂದು ಕೋವಿಡ್ ಪೇಷಂಟ್ಗೆ ಎಕ್ಸ್ಪೋಸ್ ಆಗಿದ್ದಾರೆ ಅಂತಂದರೆ ಆ 10 ಜನಕ್ಕೂ ಕೋವಿಡ್ ಸಿಂಪ್ಟಮ್ಸ್ ಬರೋದಿಲ್ಲ. ಒಬ್ಬೊಬ್ಬರದ್ದು ಇಂಡಿವಿಜುವಲಿಸ್ಟಿಕ್ ಆಗಿ ನಾವು ಇಮ್ಯೂನ್ ಸಿಸ್ಟಮ್ ನೋಡ್ತಾ ಹೋಯ್ತು ಅಂತಂದರೆ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರನೇ ಈಗಾಗಲೇ ಥೈರಾಯ್ಡ್ ಸಮಸ್ಯೆಯಿಂದ ಸಫರ್ ಆಗ್ತಿರೋವಂಥ ಪೇಷಂಟ್ಸ್ಗಳಲ್ಲಿ ತುಂಬ ವರ್ಷಗಳಿಂದ ಸಫರ್ ಆಗ್ತಾ ಇದ್ದಾರೆ ಅಂದರೆ ಈಗಾಗಲೇ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ. ಇದರ ಜೊತೆಗೆ ಪ್ರತಿನಿತ್ಯ ನೋಡ್ತಾ ಇರುವಂತಹ ನ್ಯೂಸ್ ಆಗಿರ್ಬೋದು ಅಥವಾ ಹೊಸ ಕಾಯಿಲೆಗಳು ಬರ್ತಿರೋವಂಥ ಒಂದು ಮಾಹಿತಿ ಆಗಿರ್ಬೋದು, ಎಷ್ಟರ ಮಟ್ಟದಲ್ಲಿ ಅವರನ್ನು ಕಲ್ಕತ್ತೆ ಅನ್ನೋದು ಅವರವರಿಗೆ ಬಿಟ್ಟಿರುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಸೊ ತುಂಬ ಜನಕ್ಕೆ ಈಗಾಗಲೇ ಎಲ್ಲ ಥರ ಡಿಸೀಸಸ್ನ ಅನುಭವಿಸಿ ರೋಸೋಗಿರ್ತಾರೆ. ಸಾವು ಬಂದರೆ ಸಾಕು ಅಂತ ಕೂಡ ಕಾಯ್ತಾ ಇರ್ತಾರೆ. ಬಟ್ ಅದೇ ಥರನೇ ಕೆಲವು ಪೇಷಂಟ್ಸು, ಕೆಲವರಲ್ಲಿ ಯಾವುದೇ ಥರ ಕಾಯಿಲೆ ಇಲ್ಲದೇ ಇರೋರು, ಭಾಳಷ್ಟು ಅವರ ಒಂದು ಆರೋಗ್ಯದ ಮೇಲೆ ನಿಗಾ ವಹಿಸ್ಕೊಂಡಿರೋವಂಥವ್ರು, ಅವರಿಗೆ ಹೊಸ ಕಾಯಿಲೆಗಳು ಬಂದಾಗ ಆಂಗ್ಸೈಟಿ ಅಬೌಟ್ ಹೆಲ್ತ್ ಅಂತ ಹೇಳ್ತೀವಿ, ಹೈಪೋಕಾಂಡ್ರಿಯಾಕ್ಸ್ ಇರ್ತಾರೆ. ಸೊ ಈ ಆಂಗ್ಸೈಟಿ ತುಂಬ ಜನ ಪೇಷಂಟ್ಸ್, ಈಗ ನನ್ನ ಫ್ರೆಂಡ್ ಅವ್ರ ತಾಯಿನೇ ಎಕ್ಸ್ಪೈರ್ ಆದರು ಲಾಸ್ಟ್ ಮಂತು. ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ದ ಫಿಯರ್. ಅವ್ರಿಗೆ ಬೇರೆ ಇನ್ಯಾವುದೂ ಕಾಯಿಲೆ ಇರಲಿಲ್ಲ, ಡಯಾಬಿಟೀಸು ಇರಲಿಲ್ಲ, ಥೈರಾಯ್ಡ್ ಇರಲಿಲ್ಲ, ಏನೂ ಇರಲಿಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡಿ ಭಯ ಪಟ್ಕೊಂಡು ಯಾವುದೋ ಒಂದು ಸಣ್ಣ ಸಿಂಪ್ಟಮಿಂದ ಅವರು ತೀರ್ಕೊಂಡಿದ್ದಾರೆ. ಇಟ್ ಕುಡ್ ಬಿ ಕಾರ್ಡಿಯಾಕ್ ಅರೆಸ್ಟ್ ಆಲ್ಸೋ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಒಬ್ಬ ಮನುಷ್ಯನಲ್ಲಿ ರೋಗಗಳು
ಈಸಿಯಾಗಿ ಮನುಷ್ಯನ ದೇಹನ ಪ್ರವೇಶ ಮಾಡದೇ ಇರೋ ಹಾಗೆ ಕಾಪಾಡಿಕೊಳ್ಳುವಂತಹ ಒಂದು ಸಿಸ್ಟಮ್, ಇಮ್ಯೂನ್ ಸಿಸ್ಟಮ್. ಸೊ ಇದನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಯಾವ ದೊಡ್ಡ ಕಾಯಿಲೆ ಆಗಿರ್ಬೋದು, ಯಾವ ಸಣ್ಣ ಕಾಯಿಲೆ ಆಗಿರ್ಬೋದು, ಈಸಿಯಾಗಿ ನಿಮ್ಮ ದೇಹನ ಪ್ರವೇಶ ಮಾಡೋದಿಲ್ಲ. ಪ್ರವೇಶ ಮಾಡಿದ್ರೂ ಕೂಡ ಅದನ್ನು ಫೈಟ್ ಮಾಡೋ ಹಾಗೆ ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ. ನಿಮ್ಮ ಬಾಡಿಯಲ್ಲಿರುವಂತಹ ಬ್ಲಡ್ ಸೆಲ್ಸ್, ಎಸ್ಪೆಷಲಿ ಇಸಿನೋಫಿಲ್ಸ್, ನ್ಯೂಟ್ರೋಫಿಲ್ಸ್, ಬೇಸೋಫಿಲ್ಸ್ ತುಂಬ ಚೆನ್ನಾಗಿ ಫೈಟ್ ಮಾಡಿ ದ ವೈರಸ್ ವಿಲ್ ಡೈ ಇನ್ಸೈಡ್ ಯುವರ್ ಬಾಡಿ ಇಟ್ ಸೆಲ್ಫ್. ಸೊ ಹಾಗಾಗಿ ಥೈರಾಯ್ಡ್ ಅಂತ ನಾವು ಕಾಮನ್ ಆಗಿ ನೋಡ್ತಾ ಹೋಯ್ತು ಅಂದರೆ ಥೈರಾಯ್ಡ್ ಡಿಸೀಸಸ್ನಲ್ಲಿ ಹಲವಾರು ಡಿಸೀಸಸ್ ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ಕಂಡು ಬರ್ತಿರುವಂಥ ಕಾಯಿಲೆ ಅಂದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇದು ಮೇಯ್ನ್ ಆಗಿ ಕಂಪೇರ್ ಮಾಡಿದ್ರೆ ಫೀಮೇಲ್ಸ್ನಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ. ಅಫ್ಕೋರ್ಸ್ ಇಟ್ ಇಸ್ ಆಲ್ಸೋ ಸೀನ್ ಇನ್ ಮೇಲ್ಸ್, ಬಟ್ ಕಂಪ್ಯಾರಿಟಿವ್ಲಿ ಇಟ್ ಇಸ್ ಸೀನ್ ಮೋರ್ ಇನ್ ಫೀಮೇಲ್ಸ್ ಅಂತ ಹೇಳ್ಬೋದು. ಸೊ ಏನಾಗುತ್ತೆ, ಹೈಪೋಥೈರಾಯ್ಡಿಸಮ್ ಅನ್ನೋ ಒಂದು ಕಾಯಿಲೆ ಆದಾಗ ಆ ಕಾಯಿಲೆ ಯಾಕೆ ಬರುತ್ತೆ ಅಂತಂದರೆ, ಆಂಟೀರಿಯರ್ ಪೋರ್ಷನ್ ಆಫ್ ದ ನೆಕ್, ಈ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಇರುತ್ತೆ. ಸೊ ಈ ಥೈರಾಯ್ಡ್ ಗ್ರಂಥಿ ರೆಗ್ಯುಲರ್ ಆಗಿ ಕೆಲವು ಹಾರ್ಮೋನ್ಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಈ ಹಾರ್ಮೋನ್ಸ್ಗಳಲ್ಲಿ ಏರುಪೇರಾದಾಗ, ಹಾರ್ಮೋನ್ಸ್ಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ಎರಡು ತರಹದ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಹೈಪೋಥೈರಾಯ್ಡಿಸಮ್ ಹಾಗೂ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ನಮ್ಮ ದಿನನಿತ್ಯದ ಪ್ರಾಕ್ಟೀಸ್ನಲ್ಲಿ ಹೆಚ್ಚಾಗಿ ಕಾಮನ್ ಆಗಿ ಕಂಡುಬರುವಂತಹ ಕಾಯಿಲೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಬಂದಾಗ ಒಬ್ಬ ಮನುಷ್ಯನಲ್ಲಿ T3, T4 ಹಾಗೂ TSH ವ್ಯಾಲ್ಯೂಸ್ಗಳಲ್ಲಿ ಏರುಪೇರಾಗಿರುವಂಥದ್ದು, ಎಸ್ಪೆಷಲಿ TSH ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಜಾಸ್ತಿ ಪ್ರಮಾಣದಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. T3 ಹಾಗೂ T4 ಹಾರ್ಮೋನ್ಸ್ ಕಡಿಮೆ ಆಗಿರುತ್ತೆ. ಸೊ ಇದನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಮುಖ್ಯವಾಗಿ ಪೇಷಂಟ್ಸ್ಗೆ ಗ್ರ್ಯಾಜುವಲ್ ಆಗಿ ವೆಯ್ಟ್ ಗೇನ್ ಆಗ್ತಾ ಇರೋದು ಕಂಡು ಬರುತ್ತೆ. ಆ್ಯಂಡ್ ತುಂಬಾ ಹೆವಿ ಹೇರ್ ಫಾಲ್ ಆಗುವಂಥದ್ದು, ಎವ್ರಿ ಡೇ ಉದುರೋದಕ್ಕಿಂತನೂ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರುತ್ತೆ, ವೆಯ್ಟ್ ಗೇನ್ ಆಗ್ತಿರುತ್ತೆ. ಲೇಡೀಸ್ನಲ್ಲಿ ಇರ್ರೆಗ್ಯುಲರ್ ಮೆನ್ಸಸ್ ಕಾಣಿಸ್ಕೊಳ್ಳೋವಂಥದ್ದು, ಆ್ಯಕ್ನೆ ಅಥವಾ ಪಿಂಪಲ್ಸ್ ಕಾಣಿಸ್ಕೊಳ್ಳೋವಂಥದ್ದು, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಮತ್ತು ಸ್ಕಿನ್ ಮೇಲೆ ಹೈಪರ್ ಪಿಗ್ಮೆಂಟೆಡ್ ಪ್ಯಾಚಸ್ ಕಾಣಿಸ್ಕೊಳ್ಳೋದು, ಎಸ್ಪೆಷಲಿ ಇನ್ ಫೋಲ್ಡ್ಸ್ ಲೈಕ್ ನೆಕ್ ಆಗಿರ್ಬೋದು, ಆರ್ಮ್ಪಿಟ್ಸ್ ಆಗಿರ್ಬೋದು, ಇಂಗ್ವೈನಲ್ ರೀಜನ್ ಆಗಿರ್ಬೋದು. ಸೊ ಅಲ್ಲಲ್ಲಿ ಫೋಲ್ಡ್ಸ್ನಲ್ಲಿ ಡಾರ್ಕ್ ಅಥವಾ ಬ್ರೌನ್ ಪಿಗ್ಮೆಂಟೇಷನ್ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ದೀಸ್ ಆರ್ ದ ಮೇನ್ ಸಿಂಪ್ಟಮ್ಸ್ ಆಫ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು. ರೈಟ್ ಡಾಕ್ಟರ್, ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ನಾಗರತ್ನ ತುಮಕೂರಿಂದ ಕರೆ ಮಾಡಿದ್ದಾರೆ. ನಾಗರತ್ನ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ ಮ್ಯಾಮ್. ಹಲೋ, ನಮಸ್ತೆ ಮಾ. ನಮಸ್ತೆ ಮ್ಯಾಮ್, ನನ್ನ ಹೆಸರು ನಾಗರತ್ನ ಅಂತ. ಹೇಳಿ ಮಾ, ನಿಮ್ಮ ವಯಸ್ಸೆಷ್ಟು? ಮ್ಯಾಮ್ ನಂಗೆ 23. ಓಕೆ. ಅದೇ ಹೈಪರ್ ಥೈರಾಯ್ಡಿಸಮ್ ಇದೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಓಕೆ. ಅದೇ ಕ್ಲಿಯರೆನ್ಸ್ ಆಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಓಕೆ ಮಾ, ನಾಗರತ್ನ ಅವರೇ, ನಿಮಗೆ ಎಷ್ಟು ದಿನಗಳಿಂದ ಈ ಥೈರಾಯ್ಡ್ ಸಮಸ್ಯೆ ಇದೆ? ಮ್ಯಾಮ್ 3 ಮಂತ್ಸ್ ಆಯಿತು. ಹೇಗೆ ಗೊತ್ತಾಯಿತು ನಿಮಗೆ ಈ ಕಾಯಿಲೆ ಬಂದಿದೆ ಅಂತ? ಅದೇ ಮ್ಯಾಮ್ ಇರೆಗ್ಯುಲರ್ ಪೀರಿಯಡ್. ಓಕೆ, ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇತ್ತು, ಹಾಗಾಗಿ ಡಾಕ್ಟರ್ ಹತ್ರ ಹೋಗಿದ್ರಿ. ಹಾಂ ಮ್ಯಾಮ್. ಸೊ ನೀವು ಟೆಸ್ಟ್ ಮಾಡಿಸಿದ್ದೀರಾ? ರಿಪೋರ್ಟ್ಸ್ನಲ್ಲಿ TSH ಜಾಸ್ತಿ ಇದೆ ಅಂತ ಬಂದಿದೆಯಾ? ಹಾಂ ಮ್ಯಾಮ್, TSH ಜಾಸ್ತಿ ಇದೆ. ಮತ್ತೆ ಅವರು ಕಾರ್ಬಿಮಜೋಲ್ ಅಂತ ಟ್ಯಾಬ್ಲೆಟ್ ತಗೊಳಕ್ ಹೇಳಿದ್ದಾರೆ. ಓಕೆ, ಅದು ತಗೋತಾ ಇದ್ದೀವಿ ಮ್ಯಾಮ್. ವೆಯ್ಟ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಆಗಿದೆ ಸ್ವಲ್ಪ. ಏನಾಗಿದೆ? ಸ್ವಲ್ಪ ದಪ್ಪ ಆಗಿದ್ದೀವಿ, ಒಂದು 10 kg ಜಾಸ್ತಿ ಆಗಿದ್ದೀವಿ. 10 kgs ಜಾಸ್ತಿ ಆಗಿದ್ದೀರಾ? ಹಾಂ ಮ್ಯಾಮ್. ಓಕೆ, ಮ್ಯಾರಿಡಾ ನೀವು? ಹಾಂ ಮ್ಯಾಮ್. ಮಕ್ಕಳಾಗಿದೆಯಾ? ಇಲ್ಲ ಮ್ಯಾಮ್. ಓಕೆ, ನೋಡಿ ಮಾ ನಾಗರತ್ನ ಅವರೇ, ನಿಮಗೆ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಶುರುವಾಗಿದೆ. ಸೊ ಇತ್ತೀಚೆಗಷ್ಟೇ ನಿಮಗೆ ಇನಿಷಿಯಲ್ ಫೇಸ್ ಆಫ್ ದ ಡಿಸೀಸ್ನಲ್ಲಿ ಇದ್ದೀರಾ ನೀವು. ಸೊ ನಿಮ್ಮ ಬಾಡಿಯಲ್ಲಿ T3, T4, TSH ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಿಮಗೆ ಹೊರಗಡೆಯಿಂದ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಕೊಟ್ಬಿಟ್ಟು ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ನ ರೆಗ್ಯುಲರೈಸ್ ಮಾಡೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಮುಂದೆ ಈ ಟ್ಯಾಬ್ಲೆಟ್ಸ್ ತೊಗೊಂಡು ಕಂಟ್ರೋಲ್ ಆಯಿತು ಅಂದರೆ ಪರವಾಗಿಲ್ಲ. ಸೊ ಈ ಟ್ಯಾಬ್ಲೆಟ್ಸ್ನಲ್ಲಿ ಕೆಲವ್ರಿಗೆ ಕಂಟ್ರೋಲ್ ಬರಲಿಲ್ಲ ಅಂದಾಗ ಡೋಸೇಜ್ ವೇರಿಯೇಷನ್ಸ್ ಮಾಡೋವಂಥದ್ದು, 25 mcg ಇಂದ 50 mcg ಮಾಡೋದು, 50 ಇಂದ 100 mcg, ಈ ರೀತಿಯಾಗಿ ಡೋಸೇಜ್ಗಳ ಇನ್ಕ್ರೀಸ್ ಮಾಡೋದ್ರಿಂದನೂ ಕೂಡ ಕೆಲವ್ರಿಗೆ ಕಂಟ್ರೋಲ್ ಬರುತ್ತೆ. ಬಟ್ ನಿಮಗೆ ಗೊತ್ತಿರಲಿ, ಹೈಪೋಥೈರಾಯ್ಡಿಸಮ್ ಹಾಗೂ PCOD ಕೂಡ ಇನ್ಫರ್ಟಿಲಿಟಿಗೆ, ಫೀಮೇಲ್ಸ್ನಲ್ಲಿ ಎಸ್ಪೆಷಲಿ ಫೀಮೇಲ್ಸ್ನಲ್ಲಿ ಇನ್ಫರ್ಟಿಲಿಟಿಗೆ ಒಂದು ರೀಸನ್ ಅಂತ ಹೇಳ್ಬೋದು. ಸೊ ಸಿನ್ಸ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಚೈಲ್ಡ್, ಅಂದರೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಮಕ್ಕಳಾಗ್ತಾ ಇಲ್ಲ ಅಂತಂದರೆ ಈ ಒಂದು ಕಾರಣದಿಂದ ನಿಮಗೆ ಮಕ್ಕಳಾಗದಿರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಒಂದ್ಸರಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಮಾಡಿ ರೀಸೆಂಟ್ ರಿಪೋರ್ಟ್ಸ್ ತೊಗೊಂಡು ಬನ್ನಿ. ಮಕ್ಕಳು ಬೇಕು, ಆಗ್ತಾ ಇಲ್ಲ ಅಂದ್ರೂ ಕೂಡ ಯಾವ ತರಹದ ಡಯೆಟ್ ಮತ್ತು
ಮೆಡಿಸಿನ್ಸ್ ತಗೊಂಡಾಗ ನಿಮಗೆ ಥೈರಾಯ್ಡ್ ಕಂಟ್ರೋಲ್ಗೆ ಬರೋದಷ್ಟೇ ಅಲ್ಲದೆ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಸಫರ್ ಆಗ್ತಿದ್ರು ಕೂಡ ಮೆಡಿಸಿನ್ಸ್ನಲ್ಲಿ ನೀವು ಬಂಜೆತನದ ಸಮಸ್ಯೆನ ಕ್ಯೂರ್ ಮಾಡ್ಕೋಬಹುದು. ಥ್ಯಾಂಕ್ ಯು ನಾಗರತ್ನ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ನೀವು ಆಗಲೇ ಹೇಳಿದ ಹಾಗೆ ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ಎಷ್ಟೋ ಸಂದರ್ಭದಲ್ಲಿ PCOD ಸಮಸ್ಯೆಗೂ ಕಾರಣ ಆಗಬಹುದು, ಹಾಗೆ ಆ ಎರಡೂ ಸಿಂಪ್ಟಮ್ಸ್ ಅನ್ನೋದು ನೆಕ್ಸ್ಟ್ ಇನ್ಫರ್ಟಿಲಿಟಿಗೆ ಕಾರಣ ಆಗಬಹುದು ಅಂತ. ಹಾಗಾದರೆ ಈ ಥೈರಾಯ್ಡ್ ಸಮಸ್ಯೆ ಮಹಿಳೆಯರಲ್ಲೇ ಜಾಸ್ತಿ ಕಂಡು ಬರುವುದು ಯಾಕೆ ಅಂತ? ಯೂಶಲ್ ಆಗಿ ಏನಾಗುತ್ತೆ, ಈ PCOD ಹಾಗೂ ಹೈಪೋಥೈರಾಯ್ಡಿಸಮ್ ಸಮಸ್ಯೆಗಳಲ್ಲಿ ಇರುವಂತಹ ಸಿಂಪ್ಟಮ್ಸು ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು. ಆ್ಯಂಡ್ ಫೀಮೇಲ್ಸ್ನಲ್ಲಿ ಏನಾಗುತ್ತೆ, ಒನ್ಸ್ ದೇ ಸ್ಟಾರ್ಟ್ ಹ್ಯಾವಿಂಗ್ ಮೆನ್ಸಸ್ ಅಂದರೆ ಅವರ ಬಾಡಿಯಲ್ಲಿ ಎವ್ರಿ ಮಂತ್ ಹಾರ್ಮೋನ್ಗಳ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ಹಾರ್ಮೋನ್ಗಳು ಥೈರಾಯ್ಡ್ ಹಾರ್ಮೋನ್ಸ್ ಮೇಲೂ ಕೂಡ ಪರಿಣಾಮ ಬೀರುವಂತಹ ಹಾರ್ಮೋನ್ಸ್. ಸೊ ಹಾಗಾಗಿ ಫೀಮೇಲ್ಸ್ನಲ್ಲೇ ಈ PCOD ಅಫ್ಕೋರ್ಸ್ ಫೀಮೇಲ್ಸ್ನಲ್ಲೇ ಕಂಡು ಬರುವಂಥದ್ದು. ಅದು ಯೂಟ್ರಸ್ಗೆ ಸಂಬಂಧಪಟ್ಟ ಕಾಯಿಲೆ, ಓವರೀಸ್ಗೆ ಸಂಬಂಧಪಟ್ಟ ಕಾಯಿಲೆ. ಸಿನ್ಸ್ ಯೂಟ್ರಸ್ ಇಸ್ ನಾಟ್ ದೇರ್ ಇನ್ ಮೆನ್, ಇಟ್ ಇಸ್ ನಾಟ್ ಸೀನ್ ಇನ್ ಮೆನ್ PCOD. ಬಟ್ ಥೈರಾಯ್ಡ್ ಸಮಸ್ಯೆ ಮೇಲ್ಸ್ನಲ್ಲೂ ಕಂಡು ಬರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಫೀಮೇಲ್ಸ್ನಲ್ಲಿ ಡ್ಯೂ ಟು ಅದರ್ ಹಾರ್ಮೋನ್ಸ್ ಇನ್ ದ ಫೀಮೇಲ್ಸ್, ಅಂದರೆ ಗೈನಕಾಲಜಿ ಅಂತಲೇ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇದೆ. ಫೀಮೇಲ್ಸ್ನಲ್ಲಿ ಕಂಡುಬರುವಂತಹ ಕಾಯಿಲೆಗಳ ಸ್ಟಡಿಗೆ ಗೈನಕಾಲಜಿ ಅಂತ ಹೇಳ್ತೀವಿ. ಸೊ ಯೂಶಲ್ ಆಗಿ ಮೇಲ್ಸ್ಗೂ ಫೀಮೇಲ್ಸ್ಗಳು ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಇಂಡೈರೆಕ್ಟ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಹಾಗೂ ಥೈರಾಯ್ಡ್ ಹಾರ್ಮೋನ್ಸು ಫೀಮೇಲ್ಸ್ನಲ್ಲಿ ಎವ್ರಿ ಮಂತು ಮೆನ್ಸಸ್ ಬರ್ಸೋದಕ್ಕೆ ಮತ್ತು ಪ್ರೆಗ್ನೆನ್ಸಿ ಮಾಡಿಸೋದಕ್ಕೆ ಮತ್ತು ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ಗೆ ಇಟ್ ಹ್ಯಾಸ್ ಡೈರೆಕ್ಟ್ ಇಫೆಕ್ಟ್ ಆನ್ ದಿ ಫೀಮೇಲ್ ಹಾರ್ಮೋನ್ಸ್. ಸೊ ಹಾಗಾಗಿ ಇದರಲ್ಲಿ ಆಗುವಂತಹ ಇಂಬ್ಯಾಲೆನ್ಸಿಂದ ಫೀಮೇಲ್ಸ್ಗೆ ಹೆಚ್ಚಾಗಿ ತೊಂದರೆ ಆಗೋದ್ರಿಂದ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಹೆಚ್ಚಾಗಿ ಫೀಮೇಲ್ಸ್ನಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ರೈಟ್ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ನಂಜನಗೂಡಿಂದ ಮಹಾದೇವ್ ಕರೆ ಮಾಡಿದ್ದಾರೆ. ಮಹಾದೇವ್ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ ಮೇಡಮ್. ಹಲೋ, ನಮಸ್ತೆ ಮೇಡಮ್, ನಾವು ನಂಜನಗೂಡಿಂದ. ಹೇಳಿ ಮಹಾದೇವ್ ಅವರೇ, ನಿಮ್ಮ ವಯಸ್ಸೆಷ್ಟು? ವಯಸ್ಸು 53. 63. ಹೇಳಿ, ಏನು ಸಮಸ್ಯೆ ಆಗ್ತಾ ಇದೆ? ಥೈರಾಯ್ಡ್ 150 mg ತಗೋತಾ ಇದ್ದೀನಿ. ಓಕೆ. ಈಗ ಅದು ಯಾವಾಗ ಟೆಸ್ಟ್ ಮಾಡಿಸಿ ಚೇಂಜ್ ಮಾಡ್ಬೇಕು ಮೇಡಮ್? ನಿಮಗೆ ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ಸರ್? ಇದು ಒಂದು 6 years ಇದೆ. 6 yearsಯಿಂದ ಇದೆಯಾ? ಹ್ಞೂ. ಸೊ 150 mcg 6 yearsಯಿಂದನೂ ಅಷ್ಟೇ ತಗೊಳ್ತಾ ಇದ್ದೀರಾ ಅಥವಾ ಡೋಸೇಜ್ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀರಾ? ಅದೇ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ 150 ಸ್ವಲ್ಪ ಸ್ಟ್ರಾಂಗ್ ಡೋಸೇಜ್ ಅಂತಾನೆ ಹೇಳ್ಬೋದು. ಓಕೆ, ಫೈನ್. ನೀವು ನಿಮ್ಮ ರೀಸೆಂಟ್ ರಿಪೋರ್ಟ್ಸ್ ಪ್ರಕಾರ ಲಾಸ್ಟ್ನಲ್ಲಿ ನೀವು ಮಾಡಿಸಿರುವಂಥ ಥೈರಾಯ್ಡ್ ಪ್ರೊಫೈಲ್ನಲ್ಲಿ TSH ಎಷ್ಟಿದೆ ಅನ್ನೋದು ಜ್ಞಾಪಕ ಇದೆಯಾ? ಇಲ್ಲ ಮೇಡಮ್, ಅದು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತಾನೆ 150 mg ಇದು ಮಾಡಿದ್ರು. ಓಕೆ, ಫೈನ್. ಮಧ್ಯಾಹ್ನ ಸ್ವಲ್ಪ ಮಿಸ್ ಮಾಡಿಬಿಟ್ಟಿದೆ. ಓಕೆ, ನೋಡಿ ಯೂಶಲ್ ಆಗಿ ಪ್ರಾಬ್ಲಮ್ ಆಗಲ್ಲ, ಬರೀ ಕಾಲು ಊತ ಬರುತ್ತೆ ಅಷ್ಟೇ. ಓಕೆ, ನಿಮಗೆ ಡಯಾಬಿಟೀಸ್ ಏನಾದರೂ ಇದೆಯಾ? BP ಅಥವಾ ಸಕ್ಕರೆ ಕಾಯಿಲೆ ಇದೆಯಾ? ಓಕೆ, ಮೇಡಮ್, BP ಅಥವಾ ಸಕ್ಕರೆ ಕಾಯಿಲೆ ಇದೆಯಾ? ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ ಮೇಡಮ್? ಖಂಡಿತ ಇಲ್ಲ. ಬಟ್ ಏನಂದ್ರೆ ಥೈರಾಯ್ಡ್ ಬಂದರೆ ಶುಗರ್ ಬರುತ್ತೆ, BP ಬರುತ್ತೆ ಅಂತಲ್ಲ. ಅದು ಸೆಪರೇಟ್ ಆಗಿ ನಿಮಗೆ ಎಂಡೋಕ್ರೈನಾಲಜಿಕಲ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಿಮಗೆ ಡಯಾಬಿಟಿಸ್ ಕೂಡ ಬರ್ಬೋದು. ಮತ್ತು ಹೈಪರ್ ಟೆನ್ಷನ್ ಅಥವಾ BP ಇದ್ದಾಗಲೂ ಕೂಡ ಕಾಲಲ್ಲಿ ಪೀಡಲ್ ಎಡಿಮಾ ಅಂತ ಹೇಳ್ತೀವಿ, ಕಾಲಲ್ಲಿ ಊದ್ಕೊಳ್ಳುವಂತಹ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಬಟ್ ಕಾಲಲ್ಲಿ ನರಗಳು ಊದ್ಕೊಂಡಾಗ ಅದನ್ನು ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಪೀಡಲ್ ಎಡಿಮಾನೇ ಬೇರೆ, ವೆರಿಕೋಸ್ ವೇನ್ಸ್ ಸಮಸ್ಯೆನೇ ಬೇರೆ ಇರುತ್ತೆ. ಬಟ್ ನೋಡಿ, ನಿಮಗೆ 6 yearsಯಿಂದ ನಿಮಗೆ ಡೋಸೇಜ್ ಇನ್ಕ್ರೀಸ್ ಮಾಡ್ತಾ ಇದ್ರೂ ಕೂಡ ಆಲ್ಮೋಸ್ಟ್ ಈಗ 150 mcg ತೊಗೊಳ್ತಾ ಇದ್ದೀರಾ ನೀವು ಥೈರೋನಾಮ್. ಇನ್ ಸ್ಪೈಟ್ ಆಫ್ ದ್ಯಾಟ್ ನಿಮಗೆ TSH ಲೆವೆಲ್ಸ್ ಕಂಟ್ರೋಲ್ ಬಂದಿಲ್ಲ ಅಂತಂದರೆ ನಿಮಗೆ ಈ ಮೆಡಿಸನ್ಸು ಪರಿಣಾಮಕಾರಿಯಾದಂತಹ ರಿಸಲ್ಟ್ಸ್ನ ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ಯಾವ ಒಂದು ಕಾರಣಕ್ಕೆ ನಿಮ್ಮ ಬಾಡಿ ಮೆಡಿಸಿನ್ಸ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನೋದನ್ನು ನೋಡಬೇಕಾಗುತ್ತೆ. ಮತ್ತು ಪೀಡಲ್ ಎಡಿಮಾಗೆ ಡೆಫಿನೆಟ್ ಕಾಸ್ನ ತಿಳ್ಕೊಂಡು ಹೋಮಿಯೋಪತಿ ಚಿಕಿತ್ಸೆ ಮುಖಾಂತರ ಥೈರಾಯ್ಡ್ನ ಕಂಟ್ರೋಲ್ನ ಇಟ್ಕೊಳ್ಳೋ ಮೆಡಿಸಿನ್ಸ್ನ ಕೊಡ್ತೀವಿ. ಮತ್ತು ಕಾಲ್ಗಳಲ್ಲಿ ಊತ ಕಡಿಮೆ ಆಗೋ ಹಾಗೂ ಕೂಡ ಚಿಕಿತ್ಸೆ ಇದೆ. ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಸರ್.
ಧನ್ಯವಾದ ಮಹಾದೇವ್ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಇನ್ನು ಇತ್ತೀಚಿನ ದಿನದಲ್ಲಿ ನಾವೆಲ್ಲರೂ ಕೇಳ್ತಾ ಇರುವಂಥದ್ದು ಅಂತಂದರೆ ಇಮ್ಯುನಿಟಿ ಬೂಸ್ಟರ್ಸ್ ಬಗ್ಗೆ, ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗೆ ಅಂತ. ಯಾಕೆಂತಂದರೆ ಈ ಕೊರೋನಾ ವೈರಸ್ ವಿರುದ್ಧ ಹೋರಾಡುವಲ್ಲಿ ನಮಗಿರುವಂತಹ ಶಸ್ತ್ರ ಅಂತಂದ್ರೆ ಅದೊಂದೇ. ಹೋಮಿಯೋಪತಿಯಲ್ಲಿ ಅದಕ್ಕೆ ಅಂದರೆ ಇಮ್ಯುನಿಟಿ ಬೂಸ್ಟರ್ಸ್ ರಿಲೇಟೆಡ್ ಏನೆಲ್ಲ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನು ಪಡಿತೀನಿ. ಡಾಕ್ಟರ್, ನಾವು ಈ 2020 ಶುರುವಾದಾಗಿಂದನೂ ಸಮಸ್ಯೆ ಅನ್ನೋದು ಕೊರೋನಾ ವೈರಸ್ ರಿಲೇಟೆಡ್ ಆಗೇ ಬರ್ತಾ ಇದೆ. ಎಲ್ಲರೂ ಕೂಡ ಅದ್ರ ಬಗ್ಗೆ ಆಂಕ್ಷಿಯಸ್ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೇಳ್ತಾ ಇರೋದು ಇಮ್ಯುನಿಟಿ ಬೂಸ್ಟರ್ಸ್ ಇರಬೇಕು, ನಮಗೆ ರೋಗ ನಿರೋಧಕ ಶಕ್ತಿ ಅನ್ನೋದನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಅದರಿಂದ ಮಾತ್ರ ಈ ಸರ್ವೈವಲ್ ಅನ್ನೋದು ಸಾಧ್ಯ ಅಂತ. ಹಾಗಾದರೆ ಹೋಮಿಯೋಪತಿಯಲ್ಲಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಅವಕಾಶ ಇದೆ ಅಂತ ಹೇಳ್ತೀರಾ? ಡೆಫಿನೆಟ್ ಆಗಿ ಹೋಮಿಯೋಪತಿಯಲ್ಲಿ ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಮೆಡಿಸಿನ್ಸ್ ಇರುತ್ತೆ. ಇಮ್ಯುನಿಟಿ ಇಂಪ್ರೂವ್ ಆಗಲಿಕ್ಕೆ ಮೆಡಿಸಿನ್ಸ್ ಅಷ್ಟೇ ಅಲ್ಲ, ನೀವು ಯೋಚನೆ ಮಾಡುವಂಥ ಒಂದು ರೀತಿ, ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಒಂದು ಫಿಯರ್ಲೆಸ್ ನೇಚರ್, ಇವೆಲ್ಲವೂ ಕೂಡ ಇಮ್ಯುನಿಟಿ ಬೂಸ್ಟಪ್ ಮಾಡುವಂತಹ ಅಂಶಗಳು, ನಿಮ್ಮ ದೇಹದಲ್ಲಿ ಇಮ್ಯುನಿಟಿನ ಬೂಸ್ಟಪ್ ಮಾಡುವಂಥ ಅಂಶಗಳು. ಈ ಕಡೆಯಿಂದ ನೀವು ಟ್ಯಾಬ್ಲೆಟ್ ತೊಗೊಂಡು ಆ ಕಡೆ ರೂಮ್ಗೆ ಹೋಗ್ಬಿಟ್ಟು ಭಯ ಪಟ್ಕೊಂಡು ಕೂತ್ಕೊಂಡ್ರೆ ಇಟ್ ಇಸ್ ಆಫ್ ನೋ ಯೂಸ್. ಸೊ ಏನಾಗುತ್ತೆ ಅಂದರೆ, ಇಲ್ಲಿ ಫಸ್ಟ್ ಪೇಷಂಟ್ಸ್ ಬಂದಾಗ, ಕೋವಿಡ್ ಪೇಷಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಕಾಯಿಲೆ ಆಗಿರ್ಬೋದು, ಬೀಟ್ ಕ್ಯಾನ್ಸರ್ ಆರ್ ಬೀಟ್ ಸಿಂಪಲ್ ಕೋಲ್ಡ್. ಸೊ ಫಸ್ಟ್ ಕೌನ್ಸಿಲಿಂಗ್ ಆಫ್ ದ ಪೇಷಂಟ್ಸ್ ಆ್ಯಂಡ್ ರೀಕನ್ಸೈಲಿಂಗ್ ಆಫ್ ದ ಪೇಷಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಅ ಡಾಕ್ಟರ್. ಅಂದರೆ ಫಸ್ಟಿಗೆ ಪೇಷಂಟಿಗೆ ಸಮಾಧಾನ ಮಾಡೋದು, ನಿಮಗೆ ಏನು ಕಾಯಿಲೆ ಬಂದಿದೆ ಅದನ್ನು ವಾಸಿ ಮಾಡಿಕೊಡ್ತೀವಿ ಅಂದಾಗಲೇ ಅವ್ರ ಬ್ರೈನಲ್ಲೇ ಹಾರ್ಮೋನ್ಸ್, ಅವ್ರ ಬ್ರೈನಲ್ಲೇ ಮೆಡಿಸಿನ್ಸ್ ರಿಲೀಸ್ ಆಗಿರುತ್ತೆ. ನೀವು ಭಯ ಪಡಿಸಿದಷ್ಟು ಆ ಮೆಡಿಸಿನಲ್ ಇಫೆಕ್ಟ್ ಕೊಡುವಂತಹ ಹಾರ್ಮೋನ್ಸ್ ಕುಗ್ತಾ ಹೋಗುತ್ತೆ, ಇದರಿಂದ ಅವ್ರ ಇಮ್ಯುನಿಟಿ ಕೂಡ ಕುಗ್ತಾ ಹೋಗುತ್ತೆ. ಸೊ ನಿಮ್ಮ ಬಾಡಿಯಲ್ಲಿ ಖುಷಿ ಆದಾಗ, ದುಃಖ ಆದಾಗ, ಕೋಪ ಆದಾಗ, ಎವ್ರಿ ಎಮೋಷನ್ಗೂ ಕೂಡ ಡಿಫ್ರೆಂಟ್ ಹಾರ್ಮೋನ್ಸ್ ರಿಲೀಸ್ ಆಗ್ತಿರುತ್ತೆ. ಯುವರ್ ಬ್ರೈನ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ಹಾರ್ಮೋನ್ಸ್. ಸೊ ಯಾವಾಗ ಪ್ರತಿನಿತ್ಯ ನೀವು ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿರ್ತೀರಾ, ಪ್ರತಿನಿತ್ಯ ಭಯದಲ್ಲೇ ಇರ್ತೀರಾ ಅಂದಾಗ ನೀವು ಆಚೆ ಕಡೆಯಿಂದ ತಗೊಳ್ಳೋ ಅಂತಹ ಟ್ಯಾಬ್ಲೆಟ್ಟು ಇಟ್ಸ್ ಆಫ್ ನೋ ಯೂಸ್, ಏನೂ ಹೆಲ್ಪ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಬಾಡಿ, ಮೈಂಡ್ ಆ್ಯಂಡ್ ವೈಟಲ್ ಫೋರ್ಸ್, ಸೋಲ್, ಇದನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಹೆಚ್ಚಿಗೆ ಬ್ಯಾಲೆನ್ಸ್ಡ್ ಡಯಟ್ನ ತೊಗೊಳ್ಬೇಕು. ಪಾಸಿಟಿವ್ ಥಿಂಕಿಂಗ್, ಫಿಯರ್ಲೆಸ್ ಥಿಂಕಿಂಗ್, ಆ್ಯಂಡ್ ಯು ಕ್ಯಾನ್ ಫೈಟ್ ಕೊರೋನಾ ವೈರಸ್ ಇಫ್ ಯು ಆರ್ ಫಿಯರ್ಲೆಸ್. ಭಯ ಪಟ್ಕೊಂಡು ಆಚೆ ಹೋಗುವಂಥದ್ದು, ಭಯ ಪಟ್ಕೊಂಡು ಒಂದೊಂದು ಹೆಜ್ಜೆನೂ ಇಡ್ತಾ ಇತ್ತು ಅಂದರೆ ಆ ಭಯದಲ್ಲೇ ನಿಮಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇಮ್ಯುನಿಟಿ ಬೂಸ್ಟಪ್ ಮಾಡಲಿಕ್ಕೆ ಬ್ಯಾಲೆನ್ಸ್ಡ್ ಡಯಟ್ನ ತಗೊಳ್ಳಿ. ಆಲ್ ಕೈಂಡ್ಸ್ ಆಫ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಪಾಸಿಟಿವ್ ಥಿಂಕಿಂಗ್, ಗುಡ್ ಆ್ಯಟಿಟ್ಯೂಡ್, ಆ್ಯಂಡ್ ಎಲ್ಲರೂ ಇಷ್ಟಪಡೋವಂಥದ್ದು. ಜೆಲಸಿ ಅಂತ ನಿಮ್ಮ ಮೈಂಡ್ಗೆ ಬಂದಾಗ, ಅವ್ರೇನೋ ನನಗಿಂತ ದೊಡ್ಡ ಕಾರ್ ತೊಗೊಂಡಿದ್ದಾರೆ, ನಮಗಿಂತ ದೊಡ್ಡ ಮನೆಯಲ್ಲಿದ್ದಾರೆ, ಆ ಜೆಲಸಿ ಅಂತ ಬಂದಾಗ, ಆ ವ್ಯಕ್ತಿ ಮೇಲೆ ಜೆಲಸಿ ಬಂದಾಗ, ಸೊ ಇಫ್ ಯು ವಾಂಟ್ ಟು ಹಾರ್ಮ್ ದ್ಯಾಟ್ ಪರ್ಸನ್, ನಿಮ್ಮ ಬಾಡಿಯಲ್ಲೇ ಸೆಲ್ಸ್ ಹಾರ್ಮ್ ಆಗ್ತಾ ಹೋಗುತ್ತೆ, ನಿಮ್ಮ ಬಾಡಿಯಲ್ಲೇ ಸೆಲ್ಸ್ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಡಿಸ್ಟ್ರಕ್ಷನ್ ಆಫ್ ಯುವರ್ ಓನ್ ಸೆಲ್ಸ್ ಆ್ಯಂಡ್ ಯು ವಿಲ್ ಲೀಡ್ ಟು ಆಟೋ ಇಮ್ಯೂನ್ ಡಿಸೀಸಸ್. ಸೊ ನಿಮ್ಮ ಸೆಲ್ಸ್ಗೆ ಇದು ನಿಮ್ಮ ಸೆಲ್ಸು, ಇದು ಅವನ ಸೆಲ್ಸು, ಇದು ನಿಮ್ಮ ಸೆಲ್ಸು, ಇದು ಅವಳ ಸೆಲ್ಸ್ ಅಂತ ಗೊತ್ತಿರೋದಿಲ್ಲ. ಇಟ್ ವಿಲ್ ಸ್ಟಾರ್ಟ್ ಡೆಸ್ಟ್ರಾಯಿಂಗ್. ಸೊ ಹೀಗೇ ಬರೋವಂಥದ್ದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಸೊ ಇದರಲ್ಲಿ ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಸೋರಿಯಾಸಿಸ್, ವಿಟಿಲಿಗೋ, ದೀಸ್ ಆರ್ ಆಲ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಸೊ ಹಾಗಾಗಿ ಥಿಂಕ್ ಪಾಸಿಟಿವ್ ಆ್ಯಂಡ್ ಈಟ್ ಬ್ಯಾಲೆನ್ಸ್ಡ್ ಡಯಟ್ ಟು ಬೂಸ್ಟ್ ಅಪ್ ಯುವರ್ ಇಮ್ಯುನಿಟಿ ಅಂತ ಹೇಳ್ಬೋದು. ರೈಟ್ ಡಾಕ್ಟರ್. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಶಿವಮೊಗ್ಗದಿಂದ ಶ್ರುತಿ ಕರೆ ಮಾಡಿದ್ದಾರೆ. ಶ್ರುತಿಯವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮಾ, ಹೇಳಿ. ಅದೇ ಮೇಡಮ್, ನನಗೆ ಸ್ಕ್ಯಾನ್ ಮಾಡಿಸ್ದಾಗೆ ಫಸ್ಟಿಗೆ ಗ್ವಾಯ್ಟರ್ ಅಂತ ಹೇಳಿದ್ರು. ಓಕೆ. ಆಮೇಲೆ ಬೇರೆ ಕಡೆ ಡಾಕ್ಟರ್ ಹತ್ರ ಹೋದಾಗ ಇದೇನು ಪ್ರಾಬ್ಲಮ್ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಓಕೆ. ಆಮೇಲೆ ಸ್ಕ್ಯಾನ್ ಮಾಡಿಸಿದ್ರೆ ಇಲ್ಲ, ಇದು ಡೇಂಜರ್ ಇದೆ, ಇನ್ನೊಂದು 6 ತಿಂಗಳೊಳಗೆ ನೀವು ಸ್ಕ್ಯಾನ್ ಮಾಡಿಸಿ ಇದು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಓಕೆ. ಅದು ಪ್ರೆಗ್ನೆಂಟ್ ಇದ್ದ ಬಂದಿದೆ ಅಂತೆ. ನನಗೆ ಎಲ್ಲ ಕಡೆ ತೋರಿಸಿದ್ರು, ಯಾರು ಏನು ಹೇಳಲಿಲ್ಲ. ಓಕೆ. ಆಮೇಲೆ ಪ್ರೆಗ್ನೆಂಟ್ ಇದ್ದ ಬಂದ್ಮೇಲೆ 2 ವರ್ಷ ಆದ್ಮೇಲೆ ಗೊತ್ತಾಯ್ತು ಈ ಥೈರಾಯ್ಡ್ ಇದೆ ಅಂತ ಹೇಳಿ. ಓಕೆ. ಆಮೇಲೆ ಅದು ಆಪರೇಷನ್ ಮಾಡಿಸಿ ಇವಾಗ ಇದು ಬೆಂಗಳೂರಲ್ಲಿ ರೇಡಿಯೋಥೆರಪಿ ಒಂದ್ಸಲ ತಗೊಂಡಿದ್ದೇವೆ. ಫೈನ್. ಅದಕ್ಕೆ ಈಗ 3 ವರ್ಷ ಆಯ್ತು. 3 ವರ್ಷ ಆದ್ಮೇಲೆ ಇನ್ನೊಂದು ಪಾಪುಗೆ ಇದು ಮಾಡ್ರಿ ಅಂತ ಹೇಳಿದ್ರೆ. ಓಕೆ. ಪ್ರೆಗ್ನೆಂಟ್ ಇದೆ ಮೇಡಮ್. ಈಗ ನಿಮ್ಗೆ ಒಂದು ಮಗು ಇದೆಯಮ್ಮ? ಹಾ, ಒಂದು ಮಗು ಇದೆ ಮೇಡಮ್. ಸೊ ಯು ಆರ್ ಟ್ರೈಂಗ್ ಫಾರ್ ಸೆಕೆಂಡ್ ಬೇಬಿ. ಅದು ಆಗ್ತಾ ಇದೆಯಾ? ಪ್ರೆಗ್ನೆಂಟ್ ಇದ್ದೀರಾ ಈಗ? ಇವಾಗ 1.5 ತಿಂಗಳು ಮೇಡಮ್. ಓಕೆ. ಸೊ ವಾಟ್ ಇಸ್ ಯುವರ್ ಕ್ವೆಶ್ಚನ್? ನಿಮ್ಮ ಪ್ರಾಬ್ಲಮ್ ಏನು? ಕ್ವೆಶ್ಚನ್ ಅಂದ್ರೆ 150 mg ತಗೊಂತಾ ಇದ್ದೇನಲ್ಲ, ಥೈರೋನಾಮ್. ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ಖಂಡಿತ ಪ್ರಾಬ್ಲಮ್ ಆಗಲ್ಲಮ್ಮ. ನೋಡಿ, ಈಗಾಗಲೇ ನಿಮ್ಮ ಗಾಯ್ಟರ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಲ್ವಾ? ಹಾ, ಕ್ಲಿಯರ್. TSH 0.01 ಇದೆ ಮೇಡಮ್. ಓಕೆ.
ಥೈರೋಗ್ಲೋಬಿನ್ ಒಂದ್ ಸ್ವಲ್ಪ 17 ಪಾಯಿಂಟ್ ಇದೆ ಅಂತೆ. ಓಕೆ, ಕತ್ತತ್ರ ನಿಮಗೆ ಸ್ವೆಲ್ಲಿಂಗ್ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಏನೂ ಇಲ್ಲ. ನೋಡಿ, ಕೆಲವು ಪೇಷಂಟ್ಸ್ಗೆ ಒಂದು ಸಮಸ್ಯೆ ಆಪರೇಷನ್ ಮಾಡಿಸ್ಕೊಂಡು ಅದರಿಂದ ಮುಕ್ತರಾಗಿದ್ರು ಕೂಡ ಅವ್ರ ಬಾಡಿಯಲ್ಲಿ ಅದೇ ಕಾಯಿಲೆ ಬರುವಂಥ ಟೆಂಡೆನ್ಸಿ ಇದೆ ಅಂತಂದರೆ ಮತ್ತೆ ಮತ್ತೆ ಮರುಕಳಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಡಿಸೀಸ್ ಮತ್ತೆ ರೆಕರ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಒಮ್ಮೆ ನಿಮಗೆ ಗಾಯ್ಟರ್ ಬಂದು ಅದರಿಂದ ನೀವು ಮುಕ್ತರಾಗಿದ್ದೀರಾ, ಕಾಯಿಲೆಯಿಂದ ಹೊರಗಡೆ ಬಂದಿದ್ದೀರಾ, ಬಟ್ ಥೈರಾಯ್ಡ್ ಸಮಸ್ಯೆ ಇದೆ ಆ್ಯಂಡ್ ಯು ಆರ್ ಆಲ್ಸೋ ಪ್ರೆಗ್ನೆಂಟ್. ಈಗ ನಿಮಗೆ ಡಿಪೆಂಡಿಂಗ್ ಅಪಾನ್ ಯುವರ್ T3, T4 ಆ್ಯಂಡ್ TSH ಲೆವೆಲ್ಸು ನಿಮ್ಮನ್ನು ರೆಗ್ಯುಲರ್ ಆಗಿ ಕನ್ಸಲ್ಟ್ ಮಾಡಿರೋಂಥ ಡಾಕ್ಟರ್ ನಿಮಗೆ ಇಷ್ಟು ಡೋಸೇಜ್ ನಿಮಗೆ ಮೆಡಿಸಿನ್ಸ್ ಫಿಕ್ಸ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅದನ್ನು ತಗೊಳ್ಬೇಕಾಗತ್ತೆ. ಆ್ಯಂಡ್ ನಿಮ್ಮ ಮಗುಗೆ ಬರುತ್ತೆ ಅಂತ ಯಾವುದೇ ಥರದ ಭಯ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ನೀವು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಬ್ಯಾಲೆನ್ಸ್ಡ್ ಡಯಟ್ನ ತಗೊಂಡು ಕೊಟ್ಟಿರೋಂಥ ಐರನ್, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ಇನ್ ದ ಬಿಗಿನಿಂಗ್ ಟ್ರೈಮಿಸ್ಟರ್, ಇದನ್ನೆಲ್ಲ ತಗೊಳ್ಳೋದ್ರಿಂದ ನಿಮಗೆ ಹೆಲ್ದಿ ಡೆಲಿವರಿ, ಹೆಲ್ದಿ ಪ್ರೆಗ್ನೆನ್ಸಿ, ಹೆಲ್ದಿ ಡೆಲಿವರಿ ಆಗುವಂಥ ಸಾಧ್ಯತೆ ಇದೆ. ಕಂಟಿನ್ಯೂ ಮಾಡಿ ಮೆಡಿಸಿನ್ಸ್ನ. ಥ್ಯಾಂಕ್ ಯು ಶ್ರುತಿ ಅವರೇ, ಕರೆ ಮಾಡೋದಕ್ಕಾಗಿ. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊರೋನಾ ವೈರಸ್ ವಿರುದ್ಧವಾಗಿ ಹೋಮಿಯೋಪತಿ ಅನ್ನೋದು ಹೇಗೆ ನೆರವಾಗಬಲ್ಲಬಹುದು, ಜೊತೆಗೆ ಥೈರಾಯ್ಡ್ ಸಮಸ್ಯೆಯಿಂದ ನಾವು ಪರಿಣಾಮಕಾರಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಇನ್ನು ನಿಮಗೆ ಸಹ ಈ ಥೈರಾಯ್ಡ್ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಇವೆ, ಡಾಕ್ಟರನ್ನ ಮೀಟ್ ಮಾಡಬೇಕು ಅಂತಾದರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರಿನ ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ ಮತ್ತು ತುಮಕೂರು. ದೂರವಾಣಿ ಸಂಖ್ಯೆ 1800-108-1212 ಅಥವಾ 9550001133. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.